ವಿಜಯದಿಂದ ಕರುಣ ಮುಂಟೆ ಅಂತೇಳಿ ಅಲ್ಲಿ ಹೇಳಿದ್ರ ಆ ಕರ್ಣ ವಿಜಯ ಆಗ್ಬೇಕಾಗಿತ್ತು ಅಂದ್ರೆ ನಮ್ಮಲ್ಲಿ ಏನಾಗಬೇಕು ಅಂತ ಕೇಳಿದ್ರೆ ಮೊದಲ ಭಕ್ತಿಯನ್ನ ಪಡ್ಕೋಬೇಕಾಗ್ಯದ. ಅದಕ್ಕೆ ಇಲ್ಲಿ ಧರ್ಮವನ್ನು ವಿಚಾರ ಮಾಡಬೇಕು. ಧರ್ಮ ಅಂದ್ರೆ ಏನು ಅಂತ ಕೇಳಿದ್ರೆ ಯಾವುದನ್ನ ಧರಿಸಿದ್ರೆ ಶಾಂತಗೊಳ್ತಾರ, ಯಾವುದನ್ನ ಸ್ವೀಕಾರ ಮಾಡಿದ್ರೆ ಜಗತ್ತ ಪವಿತ್ರಗೊಳ್ತದ, ಅದು ಧರ್ಮ. ನೋಡುವ ದೃಷ್ಟಿಗಳೆಲ್ಲವೂ ಬದಲಿಯಾಗಬೇಕಂತ. ನಾವು ಯಾವ ದೃಷ್ಟಿಯಿಂದ ನೋಡ್ತೀವಿ ಅಂತ ಕೇಳಿದ್ರೆ ಜೀವ ದೃಷ್ಟಿಯಿಂದ ನೋಡಕತ್ತೀವಿ, ಬ್ರಹ್ಮ ದೃಷ್ಟಿಯಿಂದ ನೋಡಬೇಕಾಗ್ಯದ. ಅದಕ್ಕೆ ವಿಚಾರ ಏನು ಅಂತ ಕೇಳಿದ್ರೆ ಈ ಕೈವಲ್ಯ ಪದ್ಧತಿ ಗ್ರಂಥದೊಳಗ ನೀತಿ ಕ್ರಿಯಾಚರ್ಯ ಸ್ಥಳ ಅಂತ 3ನೇ ಸ್ಥಳ ಇದೆ. ಇದರ ಒಳಗೆ 26 ಪದ್ಯಗಳು ಅವರು ಬರ್ಕೊಂಡು ಬಂದಾರೆ. 10 ಪದ್ಯಗಳು ನೀತಿಗಾಗಿ, 3 ಪದ್ಯಗಳು ಕ್ರಿಯೆಗಾಗಿ, 13 ಪದ್ಯಗಳು ಆಚರಣೆಗಾಗಿ. ಇಲ್ಲಿ ವಿಚಾರ ಏನು ಬಂದೈತಿ ಅಂತ ಕೇಳಿದ್ರೆ ನೀತಿ ಬಗ್ಗೆ. ನೋಡ್ರಪ್ಪ, ಈ ತರ ನೀವು ಇದ್ರಿ ಅಂತಂದ್ರೆ ನೀವು ಉದ್ಧಾರ ಆಗ್ತೀರಿ ಅಂತ ಒಂದು ನೀತಿ ಮಾತನ್ನ ಹೇಳಕತ್ತೇಳ. ಅದು ಯಾವುದು ಅಂತ ಕೇಳಿದ್ರೆ ಕರುಣದಿಂದ ಶಿಷ್ಯ ಧರ್ಮ ಮುಂಟೆ. ನಾವು ಆ ಧರ್ಮದವ್ರು ಅದೀವಿ, ನಾವು ಈ ಧರ್ಮದವ್ರು ಅದೀವಿ, ನಾವು ದೊಡ್ಡ ಕುಲದವ್ರದೀವಿ, ನಾವು ಆ ಜಾತಿಯವ್ರದೀವಿ, ನಮ್ಮ ಧರ್ಮ ಶ್ರೇಷ್ಠ ಅದ, ಆ ಧರ್ಮ ಕನಿಷ್ಠ ಅದ. ಇದಕ್ಕಾಗಿ ಹೊಡೆದಾಡಿ ಸಾಯಕತ್ತೀವಿ. ಇಷ್ಟಷ್ಟು ಗ್ರಂಥಗಳು ಹಿಡ್ಕೊಂಡು ಬಡಿದಾಡಕತ್ತೀವ್ರಿ. ನನ್ನ ಗ್ರಂಥ ಶ್ರೇಷ್ಠ, ನಿನ್ನ ಗ್ರಂಥ ಶ್ರೇಷ್ಠ, ನಾ ಹೇಳಿದ್ದ ಶ್ರೇಷ್ಠ, ನೀ ಹೇಳಿದ್ದ ಶ್ರೇಷ್ಠ. ಇದು ಏನು ಆಗೈತಿ ಅಂತ ಕೇಳ ಬರೀ ಇಲ್ಲಿ ಬಡಿದಾಡೋದು ನಡೀತದಿನ, ಇಲ್ಲಿ ಶಾಂತಿಗೊಳ್ಳಬೇಕಾಗ್ಯದ. ಅಂದ್ರೆ ಶಾಂತಿಗೊಳ್ಳಬೇಕಾಗಿತ್ತು ಏನು ಮಾಡಬೇಕು ಅಂತ ಕೇಳಿದ್ರೆ ಧರ್ಮವನ್ನು ಸ್ವೀಕಾರ ಮಾಡುವುದು. ಹಂಗಾದ್ರೆ ಧರ್ಮ ಅಂದ್ರೆ ಯಾವುದು ಅಂತ ಕೇಳಿದ್ರೆ ಬಸವಣ್ಣವ್ರು ಹೇಳಿದ್ರು, ಈಗ ಧರ್ಮ ಯಾವುದೇ ಇರ್ಲಿ ಅದರಲ್ಲಿ ಒಂದು ಗುಣ ಇರ್ಲಿ. ಯಾವುದು? ಒಂದು ದಯವಿಲ್ಲದ ಧರ್ಮ ಆವುದಯ. ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ಇಲ್ಲಿ ದಯಾಗುಣ ಅನ್ನೋದು ಇದ್ರೆ ಮಾತ್ರ ಆ ಧರ್ಮಕ್ಕೊಂದು ಬೆಲೆ ಅದ. ಒಂದು ಹಕ್ಕಿ ಆಕಾಶದಲ್ಲಿ ಹಾರಾಡಬೇಕಾದ್ರೆ 2 ರೆಕ್ಕೆಗಳು ಬೇಕಿಲ್ಲ, ಇನ್ನು ಒಂದು ರೆಕ್ಕೆಯಿಂದ ಹಾರಾಡ್ತಾನೆ. ಹಾಗೆ ನಾವೆಲ್ಲರೂ ಬದುಕಬೇಕಾಗಿತ್ತು ಅಂದ್ರೆ ಒಂದು ಧರ್ಮದ ರೆಕ್ಕೆ, ಒಂದು ದಯ ಅನ್ನುವಂಥ ರೆಕ್ಕೆ, 2 ಇದ್ರೆ ಮಾತ್ರ ಏನಾಗ್ತದ, ನಾವು ಆರಾಮ ಇರ್ತೀವಿ. ನಾವೆಲ್ಲ ಎದಕ್ಕೆ ಬಂದೀವಿ? ಆರಾಮ್ ಇರಾಕ್ ಬಂದೀವಿ. ಆರಾಮ್ ಇರಬೇಕಾಗಿತ್ತು, ಆರಾಮ್ ಇದ್ದವ್ರ ಸಂಘ ಮಾಡ್ಬೇಕು. ನಾವು ಉತ್ತಮರ ಆಗ್ಬೇಕಾದ್ರೆ ಉತ್ತಮರ ಸಂಘ ನಾವು ಮಾಡಬೇಕು. ಉತ್ತಮರ ಸಂಘ ಏನು ಮಾಡ್ತದೆ? ಧರ್ಮದ ಬಗ್ಗೆ ತಿಳಿಸ್ತದ. ಧರ್ಮ ರತಿ, ಧರ್ಮದಲ್ಲಿ ನೀನು ಪ್ರೇಮ ಇಡು. ಅದಕ್ಕೆ ಏನ್ ಮಾಡು? ಮೊದಲು ದಯಾಗುಣ ಇರ್ಲಿ. ಕೆಳಗೆ ಬಿದ್ದವನು ಎತ್ತುವಂತ ಕೆಲಸ ಆಗಬೇಕಾಗಿದೆ. ಒಂದು ಸಲ ಪೂರ್ಣಾನಂದಪ್ಪರು ಗದುಗಿನ ಮಟ್ಟದೊಳಗಿದ್ದಾಗ ಒಂದು ಮಾತು ಹೇಳಿದ್ರಂತ, ದೊಡ್ಡ ದೊಡ್ಡ ಕುಲದವರು, ದೊಡ್ಡ ದೊಡ್ಡ ಜಾತಿಯವರು ಉದ್ಧಾರ ಆಗಕತ್ಯಾರ, ಅವ್ರಿಗೆ ಗುರುಗಳು ಉಪದೇಶ ಮಾಡಕತ್ಯಾರಿ. ಈ ಕೆಳ ಮಟ್ಟದಲ್ಲಿರ್ತಕ್ಕಂಥವ್ರು ಯಾವಾಗ ಉದ್ಧಾರ ಆಕತ್ತೆ ಅಂತ ಕೇಳಿದ್ರೆ ಶಿವಾನಂದಪ್ಪ ಹೇಳಿದಂತ, ಅದಕ್ಕಾಗಿ ನೀವು ಬಂದಿಯಪ್ಪ, ನೀನು ಉದ್ಧಾರ ಮಾಡುವಂತ ಪೂರ್ಣಾನಂದಪ್ಪ ಅವ್ರಿಗೆ ಆಶೀರ್ವಾದ ಮಾಡಿದ್ರು. ಪೂರ್ಣಾನಂದಪ್ಪರು ಶ್ರದ್ಧಾನಂದಪ್ಪ ಅವ್ರಿಗೆ ಆಶೀರ್ವಾದ ಮಾಡಿದ್ರು. ಶ್ರದ್ಧಾನಂದಪ್ಪ ಅವರು ಯಾವ ಜಾತಿ ನೋಡ್ಲಿಲ್ಲ. ಜಾತಿ ನೋಡಿದ್ರೆ ಅಪ್ಪರ ಮಾತು ಹೇಳ್ತಿದ್ರು ಪ್ರವಚನದೊಳಗ, ಜಾತಿ ಜಾತಿ ಎಂದು ಜಗತ್ತಲ್ಲಿ ಕೆಲಸಿ ಬಿಟ್ಟಿರಿ, ಎಲ್ಲರೂ ಮನೆಯೊಳಗೊಂದು ಜ್ಯೋತಿ ಬೆಳಗಾಕತ್ತದ, ಆ ಜ್ಯೋತಿ ಆರಿದ ನಿನ್ನ ಜಾತಿಯಲ್ಲಿ ಅದ ಅಂತ. ನಾವು ದೇವರನ್ನು ಹೊತ್ತಕೊಂಡು ಬಂದೀವಲ್ಲ, ಇದರೊಳಗೊಂದು ಜ್ಯೋತಿ ಬೆಳಗಾಕತ್ತದ, ಪ್ರಾಣ ಕೆಲಸ ಮಾಡಕತ್ತದ, ಆತ್ಮ ಜ್ಯೋತಿ ಪ್ರಕಾಶದ. ಇಲ್ಲಿ ಪ್ರಾಣವಾದ ಮ್ಯಾಗ ನೀನೆಲ್ಲಿರವ? ಏನ ದೊಡ್ಡವ್ರು ಒಂದಿಷ್ಟು ಬ್ಯಾರೆ ಸ್ಪೆಷಲ್ ಇರ್ತಾರ, ಬಡವ್ರು ಒಂದಿಷ್ಟು ಬ್ಯಾರೆ ಸಾಲ ಕುಲಿಯಾಗಿರ್ತಾರೆ. ಅಂದ್ರೆ ಎಲ್ಲರೂ 6 ಮಳ 3 ಮಳ ಒಳಗಡೆ ನೀವು ಕೋಟ ಗಂಟೆ ಕಳಿಸಿದ್ರು ಸಹಿತವಾಗಿ ಹೋಗುವಾಗ ಮೈನ್ಯಾಗ ಒಂದು ಅರಿವಿ ಬಿಡುದಿಲ್ಲ, ಮೈನ್ಯಾಗ ಒಂದು ಆವರಣ ಬಿಡುದಿಲ್ಲ. ಅದು ಬರಲಿಲ್ಲ, ಕಿತ್ಕೊಂಡು ಕಳಿಸ್ತಾರೆ. ಅದಕ್ಕ ಇಷ್ಟು ಅನಿತ್ಯವಾದ ವಸ್ತುಗಳಲ್ಲಿ ನಾ ದೊಡ್ಡವಂತಿಯಲ್ಲ, ದೊಡ್ಡವ ಯಾವಾಗ ಆಗ್ತೀಯ ಅಂತ ಕೇಳಿದ್ರೆ ಯಾವಾಗ ನಿಮ್ಮಲ್ಲಿ ಭಯ
ಬರ್ತದೋ, ಯಾವಾಗ ನಿನ್ನಲ್ಲಿ ದಯಾ ಧರ್ಮ ಗುಣ ಬರ್ತದೋ ಅವಾಗ ನೀ ದೊಡ್ಡ ವ್ಯಕ್ತಿ.